ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೆಬ್ರವರಿ 15ರಂದು ಮಹಾಶಿವರಾತ್ರಿಯ ದಿನ ನೀವು ಮಾಡಬಾರದಂತಹ ಪ್ರಮುಖ ತಪ್ಪುಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಆ ತಪ್ಪು ಯಾವುದು, ಆ ತಪ್ಪಿಂದ ಆಗುವಂಥ ದುಷ್ಪರಿಣಾಮಗಳು ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಅಂತ ಮನ ನೊಂದಿರ್ತೀರೋ ಅಂಥವ್ರಿಗೆಲ್ಲ ನಾನು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೋಬೋದಾಗುತ್ತೆ. ಮೊದಲಿಗೆ ನಾವು ಶಿವಲಿಂಗಕ್ಕೆ ಅರ್ಪಿಸಬಾರದಂತಹ ವಸ್ತುಗಳನ್ನ ನೋಡೋಣ. ಮೊದಲಿಗೆ ತುಳಸಿ ದಳವನ್ನು ಯಾವುದೇ ಕಾರಣಕ್ಕೂ ಶಿವಲಿಂಗಕ್ಕೆ ಅರ್ಪಣೆ ಮಾಡಬಾರ್ದು. ಜಲಂಧರ ಎಂಬ ರಾಕ್ಷಸನ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ತುಳಸಿ ಆಗಿರೋದ್ರಿಂದ ಹಾಗಾಗಿ ತುಳಸಿಯನ್ನು ಶಿವನಿಗೆ ಅರ್ಪಣೆ ಮಾಡೋದಿಲ್ಲ. ಹಾಗೆ ಅರಿಶಿಣ ಮತ್ತು ಕುಂಕುಮವನ್ನು ಶಿವನಿಗೆ ಅರ್ಪಣೆ ಮಾಡೋದಿಲ್ಲ. ಶಿವನು ವೈರಾಗ್ಯದ ಸಂಕೇತ ಆಗಿರೋದ್ರಿಂದ ಶಿವನಿಗೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚೋದಿಲ್ಲ. ಬೇಕಾದರೆ ನೀವು ಪಾರ್ಥಿದೇವಿಯ ವಿಗ್ರಹ ಇದ್ದರೆ ಅಥವಾ ಫೋಟೋ ಇದ್ದರೆ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಬಹುದು. ಶಿವನಿಗೆ ಮುಖ್ಯವಾಗಿ ವಿಭೂತಿ ಅಥವಾ ಗಂಧವನ್ನು ಹಚ್ಚೋದ್ರಿಂದ ಯಾವುದೋ ಸಮಸ್ಯೆ ಇರೋದಿಲ್ಲ. ಇನ್ನು ಅಭಿಷೇಕದ ನಿಯಮವಾಗಿ ತಿಳಿಸೋದಾದರೆ, ವಿಷ್ಣುವಿನ ಪೂಜೆಗೆ ಶಂಖವನ್ನು ಬಳಸಲಾಗುತ್ತೆ. ಆದರೆ ಶಿವನ ಪೂಜೆಗೆ ಶಂಖದಿಂದ ಹಾಲು ಅಥವಾ ನೀರನ್ನು ಯಾವುದೇ ಕಾರಣಕ್ಕೂ ಅಭಿಷೇಕ ಮಾಡಬಾರ್ದು. ಅದೇ ರೀತಿಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ಶಿವನಿಗೆ ಹಾಲನ್ನು ಅಥವಾ ನೀರನ್ನು ಅಭಿಷೇಕವನ್ನು ಮಾಡೋದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ನೀವು ಶಿವನಿಗೆ ಹಾಲಿನ ಅಭಿಷೇಕ ಮಾಡೋದಾದರೆ ಬೆಳ್ಳಿಯ ಒಂದು ಪಾತ್ರೆಯಲ್ಲಿ ಅಥವಾ ಸಾಮಾನ್ಯ ಸಿಲ್ವರ್ ಪಾತ್ರೆಯಲ್ಲೂ ಕೂಡ ನೀವು ಅಭಿಷೇಕವನ್ನು ಮಾಡ್ಬೋದಾಗುತ್ತೆ. ಇನ್ನು ಪ್ರದಕ್ಷಿಣೆ ತಪ್ಪನ್ನು ನೋಡೋದಾದರೆ, ಇನ್ನು ಶಿವಲಿಂಗದ ಸುತ್ತ ಪ್ರದಕ್ಷಿಣೆ ಮಾಡಬೇಕಾದ್ರೆ ಶಿವನ ಸೋಮಸೂತ್ರ ಅಂದರೆ ಅಭಿಷೇಕದ ನೀರು ಹರಿಯುವ ಸ್ಥಳವನ್ನು ದಾಟಿ ಯಾರು ಪ್ರದಕ್ಷಿಣೆನ ಹಾಕಬಾರ್ದಾಗುತ್ತೆ. ನೀವು ಅಲ್ಲಿಂದನೇ ಬೇಕಾದರೂ ಚಂದ್ರಾಕೃತಿ ಪ್ರದಕ್ಷಿಣೆ ಅಂದರೆ ಅರ್ಧ ಪ್ರದಕ್ಷಿಣೆ ಕೂಡ ಮಾಡ್ಬೋದಾಗುತ್ತೆ. ಅವತ್ತಿನ ದಿನ ನಡ್ತಕ್ಕಂಥ ಆಹಾರ ಮತ್ತು ಉಪವಾಸದ ಬಗ್ಗೆ ತಿಳಿಯೋದಾದರೆ, ಆ ದಿನ ನೀವು ಮಾಂಸಾಹಾರ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಮದ್ಯಪಾನ ಈ ಎಲ್ಲದಿಂದ ಕೂಡ ದೂರ ಇರಬೇಕಾಗುತ್ತೆ. ಆ ದಿನ ಯಾರಾದರೂ ಉಪವಾಸ ಇರೋದೇ ಆದರೆ ಹಣ್ಣು ಮತ್ತು ಹಾಲನ್ನು ಬಿಟ್ಟು ಬೇರೇನು ಸೇವಿಸಬಾರ್ದು. ಅಥವಾ ಮನಸ್ಸನ್ನ ಭಕ್ತಿಯಲ್ಲಿ ತೊಡಗಿಸಿ ಲಘು ಉಪಹಾರವನ್ನು ಸೇವಿಸಿ. ಹಗಲಿನಲ್ಲಿ ನಿದ್ರೆ ಮಾಡಿ ರಾತ್ರಿ ಜಾಗರಣೆ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಮನಸ್ಸಿಂದ ತೆಗೆದುಹಾಕಿ. ಶಿವನಿಗೆ ನೈವೇದ್ಯ ಸಮರ್ಪಣೆ ಮಾಡುವಾಗ ಬೇಕಾದಂತಹ ಶಿಸ್ತು ಕ್ರಮಗಳು: ಶಿವನಿಗೆ ಅರ್ಪಿಸುವಂತಹ ಬಿಲ್ಪತ್ರೆಗಳು ಹರಿದಿರಬಾರ್ದು, ಯಾವುದೇ ಕೀಟಗಳು ಕೂಡ ತಿಂದಿರಬಾರ್ದು. ಶಿವನು ಭೋಲೆನಾಥ ಅಂದರೆ ಅತ್ಯಂತ ಬೇಗ ಪ್ರಸನ್ನನಾಗ್ತಾನೆ. ನೀವು ಮಾಡುವಂಥ ತಪ್ಪುಗಳಿಗಿಂತ ನಿಮ್ಮ ಭಕ್ತಿ ಬಹಳ ಮುಖ್ಯ ಆಗುತ್ತೆ. ತಿಳಿಯದೇ ಮಾಡದ ತಪ್ಪಿಗಿಂತ ತಿಳಿದು ಮಾಡದ ತಪ್ಪು ಬಹಳ ದೊಡ್ಡ ಮೊತ್ತವನ್ನು ತೆರಬೇಕಾಗುತ್ತೆ. ನೀವು ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.